ವೆಲ್ಕಮ್ ಟು ವಿಲೇಜ್ ರೆಸಿಪೀಸ್. ನಾವಿವತ್ತು ಹಲಸಿನ ಕಾಯಿಯ ಕಬಾಬ್ ಮಾಡಲಿಕ್ಕೆ ಬಂದಿದ್ದೇವೆ. ಇಲ್ಲಿ ನೋಡಿ ತುಂಬ ಹಲಸಿನ ಕಾಯಿಗಳಿವೆ. ಇದರಲ್ಲಿ ಆದಷ್ಟು ಚಿಕ್ಕದಾದ ಕಾಯಿಯನ್ನು ನಾವು ತಗೊಳ್ಬೇಕು. ನಾವು ಹಿಂಗೆ ಓಕೆ ಅಂತ ಆಗಿದೆ, ಇದನ್ನು ನಾವು ತಗೊಂಡಿದ್ದೇವೆ. ಈಗ ಇದರ ಮುಳ್ಳನ್ನೆಲ್ಲ ಚೆಂದ ಮಾಡಿ ತೆಗೆಯುವ. ನೋಡಿ ಎಷ್ಟು ಕ್ಲೀನ್ ಆದರೆ ಸಾಕು. ಸ್ವಲ್ಪ ಸ್ವಲ್ಪ ಇದ್ದದ್ದು ನಾನು ಕ್ಲೀನ್ ಮಾಡ್ತಾ ಇದ್ದೇನೆ. ಇದನ್ನು ತೆಗೆಯುವ. ನೋಡಿ ಎಷ್ಟು ಕ್ಲೀನ್ ಆದರೆ ಸಾಕು. ಈಗ ಇದನ್ನು ನಾವು ನೀರಲ್ಲಿ ತೊಳೆಯುವ. ಇದರ ಅಂಟು ಹೋಗುವ ತನಕ ನೀರಲ್ಲಿ ಒಳ್ಳೆ ಮಾಡಿ ತೊಳೆಯುವ. ಇದನ್ನು ನಾವು ಇನ್ನು ಕಟ್ ಮಾಡುವ. 2 ಭಾಗ ಫಸ್ಟಿಗೆ ಮಾಡುವ, ಅಂದರೆ ಕಟ್ ಮಾಡಲಿಕ್ಕೆ ಸ್ವಲ್ಪ ಈಸಿ ಆಗ್ತದೆ. ಇದರ ಮಧ್ಯದನ್ನು ಭಾಗವನಿಗೆ ಕಟ್ ಮಾಡಿ ಬಿಸಾಕು ಅದನ್ನು. ನಾನಿಲ್ಲಿ ಸ್ವಲ್ಪ ಸ್ವಲ್ಪ ದೊಡ್ಡದಾಗಿ ತಗೊಳ್ತೇನೆ ಕಬಾಬ್ ಪೀಸಿಗೆ. ಹಾಗೆ ಸ್ವಲ್ಪ ದೊಡ್ಡದೇ ಮಾಡ್ತಾ ಇದ್ದೇನೆ. ಇಷ್ಟಿಷ್ಟು ಸಾಕು. ಪೀಸೆಲ್ಲ ಕಟ್ ಮಾಡಿ ರೆಡಿ ಆಯಿತು. ನಮಗೆ ಎಷ್ಟು ಸಿಕ್ತು ಎಷ್ಟೆಷ್ಟು ತೋರ ಮಾಡಬೇಕು ಇವತ್ತಾಗಿ. ಇನ್ನು ಇದು ಚೆಂದ ಮಾಡಿ 2 ಸಲ ನೀರಲ್ಲಿ ತೊಳೆಯುವ. ಎಷ್ಟು ತೊಳೆದ್ರೆ ಸಾಕು. ಇದರ ಅಂಟೆಲ್ಲ ಕ್ಲೀನ್ ಆಯಿತು.
ಈಗ ನಾವು ಮಸಾಲ ರೆಡಿ ಮಾಡಲಿಕ್ಕೆ ದೊಡ್ಡ ಪಾತ್ರೆಯಲ್ಲಿ 10 ಮೆಣಸಿನ ಹಾಕಿ ನೀರು ಹಾಕಿ ನೆನೆಸಿಡುವ. ಎಷ್ಟು ನೀರು ಸಾಕು, ಇದು 10-15 ನಿಮಿಷ ನೆನೆಸಿಡಬೇಕು. ಇದನ್ನೊಂದು ಇಡುವ. ಮತ್ತು ನಾವು ಒಂದು ಮಣ್ಣಿನ ಪಾತ್ರೆ ತಗೊಂಡು ಸ್ವಲ್ಪ ನೀರು ಹಾಕಿ ಪೀಸನ್ನು ನಾವು ಬೇಯಿಸಲಿಕ್ಕೆ ಇಡುವ. ಒಂದು ಕುದಿ ಬರುವ ತನಕ ಇದನ್ನು ಮುಚ್ಚಿಡುವ. ಕುದಿ ಬಂತು. ಇವಾಗ ಇದಕ್ಕೆ ಉಪ್ಪು ಅರಸಿನ ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಇಡುವ. 10 ನಿಮಿಷ ಬೇಯಲಿಕ್ಕೆ ಬಿಡುವ. ಇವಾಗ 10 ನಿಮಿಷ ಆಯಿತು. ಪೀಸಸ್ ಎಲ್ಲ ಒಳ್ಳೆ ಬೆಂದಿದೆ. ಕಲರ್ ನೋಡಿ ಎಲ್ಲ ಚೇಂಜ್ ಆಗಿದೆ. ಒಳ್ಳೆ ಪರಿಮಳ ಸಹ ನನಗೆ ಬರ್ತಾ ಇದೆ. ನೋಡಿ, ಇಷ್ಟು ಬೇಯಿದ್ರೆ ಸಾಕಾಗುತ್ತದೆ. ಈಗ ನೋಡಿ, ಈ ಪೀಸ್ಗಳನ್ನು ನಾನು ಬೇರೆ ಪಾತ್ರೆಗೆ ತಣ್ಣಗಾಗಲು ತೆಗೆದು ಇಡುವ. ಇದು ಬೇಯಿಸಿದ ನೀರನ್ನು ಹಾಗೇನೆ ಇಡುವ. ನಮಗೆ ಮತ್ತೆ ಮಸಾಲಕ್ಕೆ ಬೇಕಾಗುತ್ತೆ. ಸ್ವಲ್ಪ ತಣ್ಣಗಾಗಲಿ. ಈ ಪಾತ್ರೆಯನ್ನು ನಾನು ತಣ್ಣಗಾಗಲಿ ಇಲ್ಲಿ ಇಡ್ತೇನೆ. ಇದಕ್ಕೆ ಬೇಕಾಗುವ ಮಸಾಲವನ್ನು ನಾವು ರೆಡಿ ಮಾಡುವ. ಒಂದು ಬನಾಲೆಗೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ 3 ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಕುವ. 1 ಟೀ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಕರಿಮೆಣಸು ಹಾಕುವ. ನಮಗೆ ಇಲ್ಲಿ ಸ್ವಲ್ಪ ಖಾರನೇ ಜಾಸ್ತಿ, ನಾವು ಹಾಗೆ ಸ್ವಲ್ಪ ಜಾಸ್ತಿನೇ ಹಾಕ್ತೇವೆ. ಖಾರ ಕಮ್ಮಿ ಇದ್ದರೆ ನೀವು ಸ್ವಲ್ಪ ಹಾಕಿ. ಮತ್ತು ಸ್ವಲ್ಪ ಮೀಡಿಯಮ್ ಫ್ರೈ ಮಾಡುವ. ತುಂಬ ಫ್ರೈ ಮಾಡೋದು ಬೇಡ, ಸ್ವಲ್ಪ ಮೀಡಿಯಮಲ್ಲೇ ಇರಲಿ. ಮತ್ತು ಇಲ್ಲಿ ಸೈಡ್ ಮತ್ತು ಗರಂ ಮಸಾಲ ಅಂದರೆ ಚಕ್ಕೆ, ಲವಂಗ, ಸ್ಟಾರ್ ಅದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡುವ. ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು, 2 ಕರಿಬೇವು ಸೊಪ್ಪನ್ನು ನಾನು ತಗೊಂಡಿದ್ದೇನೆ. ಅದನ್ನು ಸ್ವಲ್ಪ ಫ್ರೈ ಮಾಡ್ತೇನೆ. ಮಸಾಲೆ ಎಲ್ಲ ಒಳ್ಳೆ ಫ್ರೈ ಆಯಿತು ನೋಡಿ. ಈಗ ನಾನು ಗ್ಯಾಸ್ ಆಫ್ ಮಾಡ್ತೇನೆ. ಇನ್ನು ಇಲ್ಲಿ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಶುಂಠಿಯನ್ನು ಸ್ವಲ್ಪ ಕಟ್ ಮಾಡ್ತೇನೆ, ಅಂದರೆ ಪೇಸ್ಟ್ ಮಾಡಲಿಕ್ಕೆ ಬೇಗ ಪೇಸ್ಟ್ ಆಗ್ತದಲ್ಲ ಹಾಗೆ ಕಟ್ ಮಾಡ್ತಾ ಇದ್ದೇನೆ. ಮತ್ತೊಂದು ಜಾರಿಗೆ ಹಾಕಿ ಬೆಳ್ಳುಳ್ಳಿ, ಶುಂಠಿ ಮತ್ತು ಆಗ ಫ್ರೈ ಮಾಡಿಟ್ಟ ಮಸಾಲವನ್ನು ಆ್ಯಡ್ ಮಾಡ್ತೇನೆ. ಒಳ್ಳೆ ತಣ್ಣಗಾಗಿದೆ ಮಸಾಲ, ಮಾಡ್ತಾ ಇದ್ದೇನೆ. ಇನ್ನು ಆಗ ಈ ನೆನೆಸಿಟ್ಟ ಮೆಣಸನ್ನು ಆ್ಯಡ್ ಮಾಡುವ. ನಾವು ಹೀಗೆ ನೆನೆಸಿ ಇಡೋದ್ರಿಂದ ಒಳ್ಳೆ ಕಲರ್ ಬರುತ್ತೆ. ಬೇರೆ ಕಲರೆಲ್ಲ ಆ್ಯಡ್ ಮಾಡಬೇಕು ಅಂತ ಇಲ್ಲ. ಸಾಫ್ಟ್ ಆಗಿದೆ ನೋಡಿ. ಮತ್ತು ಸ್ವಲ್ಪ ಹಿಂಗನ್ನು ಸೇರಿಸುವ.
ನಾವು ಆಗ ಬೇಯಿಸಿಟ್ಟ ನೀರಿದ್ದಲ್ಲ ಅದು ಸ್ವಲ್ಪ ಸೇರಿಸುವ. ಒಳ್ಳೆ ತಣ್ಣಗಾಗಿದೆ ನೋಡಿ. ಅದನ್ನೊಂದು ಸ್ವಲ್ಪ ಹಾಕಿ ಈಗ ಪೇಸ್ಟ್ ಮಾಡಬೇಕು. ಎಷ್ಟು ಬೇಕು ನೀರು ಅಷ್ಟೇ ಹಾಕಿ ನಾವು ಪೇಸ್ಟ್ ಮಾಡುವ. ನೋಡಿ ಒಳ್ಳೆ ಕಲರ್ ಬಂದಿದೆ. ಪೇಸ್ಟ್ ಇಷ್ಟ ಆದರೆ ಸಾಕು. ಈಗ ಒಂದು ಪಾತ್ರೆಗೆ 3 ಸ್ಪೂನ್ ಕಾರ್ನ್ಫ್ಲೋರ್ ಆ್ಯಡ್ ಮಾಡುವ. ಮತ್ತು ನಾನಿಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ. ಅಕ್ಕಿ ಹಿಟ್ಟು 2 ಸ್ಪೂನ್ ಹಾಕ್ತಾ ಇದ್ದೇನೆ. ಈ ಅಕ್ಕಿ ಹಿಟ್ಟು ಸೇರಿಸೋದ್ರಿಂದ ನಮ್ಮ ಕಬಾಬ್ ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ. ಅದಕ್ಕೆ ನಾನು ಅಕ್ಕಿ ಹಿಟ್ಟು ಸೇರಿಸ್ತಾ ಇದ್ದೇನೆ. ಮತ್ತು ಆಗ ಪೇಸ್ಟ್ ಮಾಡಿಟ್ಟ ಮಸಾಲೆ ಇದೆಯಲ್ಲ ಅದನ್ನು ಕೂಡ ಸೇರಿಸುವ ಇಲ್ಲಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ಒಂದು ಲಿಂಬೆಯನ್ನು ಅರ್ಧ ಭಾಗ ಮಾಡಿ ಅರ್ಧ ಲಿಂಬೆಯನ್ನು ಸೇರಿಸುವ. ಈಗ ಹೀಗೆ ಮಿಕ್ಸ್ ಮಾಡಿ ಒಳ್ಳೆ ಮಾಡಿ. ತುಂಬ ನೀರೆಲ್ಲ ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ತಾ ಬರೋದು. ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಅದ ನೋಡಿ ಈಗ ನೀರು ಆ್ಯಡ್ ಮಾಡುವ. ನಾನಿಲ್ಲಿ ಸ್ವಲ್ಪ ನೀರು ಸೇರಿಸ್ತಾ ಇದ್ದೇನೆ. ನೋಡಿ ಇಷ್ಟು ಹದ ಆದರೆ ಸಾಕು. ಇನ್ನಿದಕ್ಕೆ 3-4 ಕರಿಬೇವು ಕಟ್ ಮಾಡಿ ಆ್ಯಡ್ ಮಾಡುವ. ಹೀಗೆ ಕಟ್ ಮಾಡೋದ್ರಿಂದ ಪೀಸಸ್ ರೋಸ್ಟ್ ಆಗುವಾಗ ಒಳ್ಳೆ ಟೇಸ್ಟ್ ಬರುತ್ತೆ. ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೇನೆ ನಾನು. ಈ ಮಸಾಲೆಗೆ ಆ್ಯಡ್ ಮಾಡುವ. ಆಗ ಬೇಯಿಸಿಟ್ಟ ಪೀಸಸ್ ಇದೆಯಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡುವ. ಎಷ್ಟು ಬೇಕಷ್ಟು ಹಾಕೋದು. ಒಳ್ಳೆ ಮಾಡಿ ಮಿಕ್ಸ್ ಮಾಡುವ. ಒಳ್ಳೆ ಮಿಕ್ಸ್ ಮಾಡಿ ಆದ ನಂತರ ಇದನ್ನೊಂದು 15 ನಿಮಿಷ ಹಾಗೆ ಬಿಡುವ. ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕುವ. ಯಾವುದಾದ್ರೂ ಎಣ್ಣೆ ಹಾಕ್ಬೋದು ನೀವು. ನಾನಿಲ್ಲಿ ಸನ್ಫ್ಲವರ್ ಆಯಿಲ್ ತೊಗೊಂಡಿದ್ದೇನೆ. ನಮ್ಮಲ್ಲಿ ಸನ್ಫ್ಲವರ್ ಆಯಿಲ್ ಇತ್ತು. ಆಯಿಲ್ ಒಳ್ಳೆ ಬಿಸಿ ಆಗಬೇಕು. ಇಲ್ಲಿ ನೋಡಿ ಮಸಾಲೆ ಎಲ್ಲ ಎಳ್ದು ಒಳ್ಳೆದು ಬಂದಿದೆ. ಈಗ ಬಿಸಿ ಆದ ನಂತರ ಅದನ್ನು ಒಂದೊಂದನ್ನೇ ಬಿಡುವ. ನಂದು ಎಣ್ಣೆ ಸಹ ಬಿಸಿಯಾಗಿದೆ ನೋಡಿ, ಚೆಕ್ ಮಾಡಿ. ನಾನು ಒಳ್ಳೆ ಬಿಸಿಯಾಗಿದೆ. ಈಗ ಒಂದೊಂದನ್ನೇ ಪೀಸನ್ನು ಹಾಕ್ತಾ ಬರಬೇಕು.
ಒಮ್ಮೆ ಹಾಕಿ ಪೀಸಸ್ ಎಲ್ಲ ಹಾಕಿ ಅಂದರೆ ಒಮ್ಮೆಲೆ ಕೈ ಇದು ಮಾಡಬೇಡಿ, ಹಾಕ್ಲಿಕ್ಕೆ ಹೋಗಬೇಡಿ, ಅಂಟ್ತದೆ. ಅದಕ್ಕೆ ಸ್ವಲ್ಪ ಬಿಸಿ ಆಗಲಿ. ನೋಡಿ ಒಳ್ಳೆ ಫ್ರೈ ಆಗ್ತಾ ಇದೆ. ಕಲರ್ ಎಲ್ಲ ಬಂದಿದೆ ನೋಡಿ, ಫ್ರೈ ಬಂದಿದೆ ಅಂತೇಳಿ. ಗರಿ ಗರಿಯಾದ ಹಲಸಿ ಹಣ್ಣಿನ ಕಬಾಬ್ ಫ್ರೈ ಎಲ್ಲ ಆಗಿದೆ. ಈಗ ಗಂಟಿದ್ದೀವ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಬಾಯ್ ಬಾಯ್.